ದೊಡ್ಡಾಲದಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂದರೆ ಕೆಲವರಿಗೆ ಅರ್ಥವಾಗುವುದು ಕಷ್ಟ. ಡಿಕೆ ಶಿವಕುಮಾರ್ ಎಂದರೆ ಚಿಕ್ಕ ಮಕ್ಕಳಿಗೂ ಸಹ ಈ ಹೆಸರು ಪರಿಚಿತ. ವೀಕ್ಷಕರೇ, ಕನಕಪುರದ ಬಂಡೆ ರಾಜಕೀಯ ನಿಪುಣ, ಸದ್ಯದ ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರೀಯ ನಾಯಕರ ಪಟ್ಟಿಯ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದ ಹೆಮ್ಮೆಯ ಹಾಗೂ ಕರ್ನಾಟಕದ ಕೆಪಿಸಿಸಿಯ ಅಧ್ಯಕ್ಷರಾದ, ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಹಾಗೂ ಖಾಸಗಿ ಜೀವನದ ಬಗ್ಗೆ ನಾವು ತಿಳಿಯೋಣ. ಅದಕ್ಕೂ ಮುಂಚೆ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಶಿವಕುಮಾರ್ ಅವರು 1962 ಮೇ 15ರಂದು ಬೆಂಗಳೂರು ಬಳಿಯ ಕನಕಪುರದಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಗಳಿಗೆ ಜನಿಸ್ತಾರೆ. ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಹಾಗೂ ಅವರಿಗೆ ಡಿಕೆ ಸುರೇಶ್ ಎಂಬ ತಮ್ಮ ಕೂಡ ಇದ್ದಾರೆ. ಅವರು ಕೂಡ ರಾಜಕೀಯದಲ್ಲಿದ್ದಾರೆ. ಶಿವಕುಮಾರ್ ಅವರು 1993ರಲ್ಲಿ ಉಷಾ ಅವರನ್ನ ವಿವಾಹವಾಗ್ತಾರೆ. ಅವರಿಗೆ ಪುತ್ರಿಯರಾದ ಐಶ್ವರ್ಯ ಮತ್ತು ಆಭರಣ ಹಾಗೂ ಒಬ್ಬ ಪುತ್ರನಾದ ಆಕಾಶ್ ಕೂಡ ಇದ್ದಾರೆ. ಅವರ ಹಿರಿಯ ಪುತ್ರಿ ಐಶ್ವರ್ಯ ಅವರು ಕಾಫಿ ಡೇಸ್ ಸ್ಥಾಪಕ ವಿಜಿ ಸಿದ್ಧಾರ್ಥ ಅವರ ಪುತ್ರ ಅಮರ್ತ್ಯ ಹೆಗಡೆ ಅವರನ್ನ ವಿವಾಹವಾಗ್ತಾರೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಬಗ್ಗೆ ನಾವು ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಅವರು ಇಂದಿನ ಮಟ್ಟಿಗೆ ರಾಜಕೀಯ ದಿಗ್ಗಜರಾದರೂ ಅವರ ಆರಂಭ ಬಹಳ ಸರಳವಾಗಿತ್ತು. ಡಿಕೆ ಶಿವಕುಮಾರ್ ಅಂದಾಕ್ಷಣ ನಮಗೆ ನೆನಪು ಬರೋದು ಕನಕಪುರದ ಬಂಡೆ. ಈ ಬಂಡೆಗಳು ಸಾಧಾರಣವಾಗಿ ಹೇಗೆ ಮಳೆಗೆ ಜಗ್ಗದೆ, ಬಿಸಿಲಿಗೆ ಕುಗ್ಗದೆ ಎಲ್ಲವನ್ನ ತಡೆದು ನಿಂತಿರುತ್ತೋ, ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಹ ರಾಜಕೀಯ ಜೀವನದಲ್ಲಿ ಸೋಲು, ಟಿಪ್ಪಣಿ, ಟೀಕೆ ಇವೆಲ್ಲಕ್ಕೂ ಸಹ ಕುಗ್ಗದೆ ಜಗ್ಗದೆ ನಿಂತಿದ್ದರು. ಉದಾಹರಣೆಗೆ, ವಿಧಾನಸಭೆ ಎಲೆಕ್ಷನ್ ಟೈಮ್ನಲ್ಲಿ ನನಗೆ ಟಿಕೆಟ್ ಸಿಗ್ಲಿಲ್ಲ, ನನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ, ಅದಕ್ಕೆ ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಚಿಕ್ಕ ಮಕ್ಕಳು ತರ ಹಠ ಮಾಡಿಕೊಂಡು ಎಷ್ಟೋ ವರ್ಷದಿಂದ ಸ್ಥಾನಮಾನ ಕೊಟ್ಟಿದ್ದ ಪಕ್ಷವನ್ನೇ ಬಿಡೋ ಈ ಟೈಮಲ್ಲಿ 1985ರಿಂದ ಪಕ್ಷಕ್ಕಾಗಿ ನಿಯತ್ತಿನ ಸೇವೆ ಸಲ್ಲಿಸ್ತಿರೋ ಡಿಕೆ ಶಿವಕುಮಾರ್ ಅವರನ್ನ ಕನಕಪುರದ ಬಂಡೆ ಅಂತ ಕರೆದರೆ ಯಾವುದೇ ತಪ್ಪಿಲ್ಲ ವೀಕ್ಷಕರೇ. ಬಿಡಿ, ಅದಕ್ಕೆ ಅವರು ಅರ್ಹರು ಎಂದು ಹೇಳಬಹುದು. ಡಿಕೆ ಶಿವಕುಮಾರ್ ಅವರ ಬದುಕು ಒಂದು ಸರಳ ಮಧ್ಯಮ ವರ್ಗೀಯ ಕುಟುಂಬದಿಂದ ಆರಂಭವಾಗಿತ್ತು. ರಾಜಕೀಯದಲ್ಲಿ ಪ್ರಭಾವಶಾಲಿಯಾದ ನಾಯಕನಾಗಿ ಬೆಳೆದು ಬಂದರು. ಶಿವಕುಮಾರ್ ಅವರು ತಮ್ಮ ರಾಜಕೀಯ ಜೀವನವನ್ನು 1980ರ ದಶಕದ ಆರಂಭದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಪ್ರಾರಂಭವನ್ನು ಮಾಡ್ತಾರೆ. ವಿದ್ಯಾರ್ಥಿ ನಾಯಕರಾದ ನಂತರ ಕಾಂಗ್ರೆಸ್ ಪಕ್ಷದೊಂದಿಗೆ ಸಂಪರ್ಕವನ್ನು ಹೊಂದಿದ ಅವರು ತಮ್ಮ ಸಂಘಟನಾ ಶಕ್ತಿಯಿಂದ ಹಾಗೂ ಬಲಿಷ್ಠ ಜಾಲದಿಂದ ಪಕ್ಷದಲ್ಲಿ ಹೆಚ್ಚು ಗಮನವನ್ನು ಸೆಳೀತಾರೆ ಮತ್ತು ಕ್ರಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಂತ ಹಂತವಾಗಿ ಬೆಳೆಯುತ್ತಾ ಬರ್ತಾರೆ. ಅವರು 1989ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಮೈಸೂರು ಜಿಲ್ಲೆಯ ಸತನೂರು ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. ಆ ವೇಳೆ ಅವರಿಗೆ ಕೇವಲ 27 ವರ್ಷ ವಯಸ್ಸು ಅಷ್ಟೇ ಆಗಿತ್ತು ಮತ್ತು ಕಾಂಗ್ರೆಸ್ ಟಿಕೆಟ್ ಮೇಲೆ ಕೂಡ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ನಂತರ 1994 ಮತ್ತು 1999ರಲ್ಲಿ ಮತ್ತು 2004ರ ವಿಧಾನಸಭಾ ಚುನಾವಣೆಗಳಲ್ಲಿ ಮತ್ತೆ ಸತನೂರಿನಿಂದ ಮತ್ತೆ ಗೆಲುವನ್ನು ಅವರು ಸಾಧಿಸ್ತಾರೆ. ನಂತರ ಅವರು 2008 ಮತ್ತು 2013, 2018 ಮತ್ತು 2023ರಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ಪಡೀತಾರೆ. 1992ರಿಂದ ಮತ್ತು 2004ರವರೆಗೆ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ನಾಯಕನಾಗಿ ಬೆಳೆದು ಹೊರಹೊಮ್ಮುತ್ತಾರೆ. ರಾಜ್ಯ ಸಚಿವಾಲಯದಲ್ಲಿ ಹಲವು ಮಹತ್ವದ ಖಾತೆಗಳ ಉಸ್ತುವಾರಿ ವಹಿಸುತ್ತಾರೆ. ಹಾಗೆ 1985ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಜನತಾ ಪಾರ್ಟಿಯ ವಿರುದ್ಧ ಒಮ್ಮೆ ಸೋಲನ್ನ ಕಾಣ್ತಾರೆ. ಮತ್ತೆ 2002ರಲ್ಲಿ ಕನಕಪುರದಿಂದ ಸ್ಪರ್ಧಿಸಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಸೋಲನ್ನ ಕಾಣ್ತಾರೆ. ಡಿಕೆ ಶಿವಕುಮಾರ್ ಅವರು ಒಂದು ಕಾಲದಲ್ಲಿ ಟೆಂಟ್ ಸಿನಿಮಾ ಕೂಡ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಚಲನಚಿತ್ರ ಪ್ರದರ್ಶನದಿಂದ, ಅಂದರೆ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಅವರು ವಾಣಿಜ್ಯ ಜೀವನವನ್ನ ಆರಂಭಿಸ್ತಾರೆ. ಸದ್ಯ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಹಾಗೂ ಕರ್ನಾಟಕದ 28ನೇ ಕೆಪಿಸಿಸಿಯ ಅಧ್ಯಕ್ಷರಾಗಿ ಹಾಗೂ ನೀರಾವರಿ ಸಚಿವರಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಹಳೆ ಮೈಸೂರು ಪ್ರಾಂತ್ಯಗಳಾದ ಹಾಸನ, ಅರಸೀಕೆರೆ, ಚನ್ನಪಟ್ಟಣ, ಮಂಡ್ಯ ಹೀಗೆ ಹಲವೆಡೆ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ದಾರೆ. ಇದರೊಂದಿಗೆ ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿಯವರನ್ನು ಬಿಟ್ಟರೆ ರಾಜ್ಯ ಒಕ್ಕಲಿಗ ನಾಯಕರಲ್ಲಿ ಡಿ.ಕೆ. ಶಿವಕುಮಾರ್ ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರುವ ನಿಷ್ಠೆಯ ವಿಚಾರದ ಬಗ್ಗೆ ನಾವು ತಿಳಿಯೋದಾದರೆ, ಶಿವಕುಮಾರ್ ಅವರು ಕಠಿಣ ಸಮಯದಲ್ಲಿ ಪಕ್ಷವನ್ನು ಉಳಿಸುವ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ವಿಶೇಷವಾಗಿ 2017ರಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕರೆಸಿದ ಪ್ರಸಂಗ ರಾಷ್ಟ್ರೀಯ ನಾಯಕರ ಗಮನವನ್ನು ಸೆಳೆಯುತ್ತೆ. ಇದರಿಂದ ಅವರು ಪಾರ್ಟಿಯ ಫಿಕ್ಸರ್ ಎಂಬ ಬಿರುದು ಸಹ ಸಿಗುತ್ತೆ. ಅದೇ ರೀತಿ 2018ರ ಕರ್ನಾಟಕದ ಕ್ಯಾಬಿನೆಟ್ ಚುನಾವಣೆಯಲ್ಲಿ JDSನೊಂದಿಗೆ ಸರ್ಕಾರವನ್ನು ರಚಿಸಿದ ಕಾಂಗ್ರೆಸ್ ಕಾರಣಾಂತರಗಳಿಂದ ಕೆಲವು ಸಚಿವರು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ತಮ್ಮ ಬೆಂಬಲವನ್ನು ನೀಡ್ತಾರೆ. ಆದರೆ ಆ ಸಚಿವರನ್ನ ಟ್ಯಾಕಲ್ ಮಾಡೋ ರೀತಿಯಲ್ಲಿ ಆ ಸಚಿವರು ಉಳಿದಿದ್ದ ಹೋಟೆಲ್ನ ಒಳಗೆ ನುಗ್ಗಲು ಅವರು ಪ್ರಯತ್ನವನ್ನು ಪಡ್ತಾರೆ. ಇದೆಲ್ಲ ಅವರ ಇವತ್ತಿನ ಈ ಸ್ಥಾನಕ್ಕೆ ಬರೋದಕ್ಕೆ ಮೆಟ್ಟಿಲಾದವು ಅಂತ ಅಂದರೆ ತಪ್ಪಾಗಲ್ಲ. ಹಲವು ಆರ್ಥಿಕ ಮತ್ತು ರಾಜಕೀಯ ವಿವಾದಗಳ ನಡುವೆಯೂ ಅವರು ತಮ್ಮ ರಾಜಕೀಯ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ ಹಾಗೂ ಪಕ್ಷದ ಇಮೇಜ್ಗೆ ಯಾವುದೇ ಡ್ಯಾಮೇಜ್ ಆಗದಂತೆ ನೋಡಿಕೊಂಡಿದ್ದಾರೆ. IT ದಾಳಿ, ಸುಪ್ರೀಂ ಕೋರ್ಟ್ ಕೇಸ್ಗಳು ಹೀಗೆ ಹಲವು ಸವಾಲುಗಳನ್ನು ಎದುರಿಸಿ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿದ್ದಾರೆ. ಈ ಆರೋಪಗಳು ಅನ್ನೋದು ಯಾರನ್ನ ಬಿಟ್ಟಿಲ್ಲ. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮೇಲೂ ಹಲವಾರು ಆರೋಪಗಳಿವೆ. ಅದರ ಬಗ್ಗೆ ಗಮನ ಹರಿಸಿದರೆ, ಕಾಲೇಜು ಸಮಯದಲ್ಲಿ ಕಾಲೇಜು ಚುನಾವಣೆಗೆ ನಿಂತಾಗ ಬೆಂಗಳೂರಿನ ಮುಖ್ಯ ರೌಡಿಯಾಗಿದ್ದ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಕೂಡ ಆಗಿದ್ರು. ಈ ರೀತಿ ಒಂದು ಆರೋಪಗಳನ್ನು ಬೇರೆ ಪಕ್ಷದವರು ಮಾಡ್ತಾ ಇರ್ತಾರೆ. ಆದರೆ ಇದಕ್ಕೆ ಡಿ.ಕೆ.ಶಿ ಅವರೇ ಹೇಳಿರುವ ಹಾಗೆ, ಹೌದು ಅವಾಗೆಲ್ಲ ನಾನು ಅವರ ಜೊತೆ ಮಾತಾಡ್ತಿದ್ದೆ, ಕೆಲವೊಂದು ಸಾರಿ ನಮಗೆ ಅವರ ಬೆಂಬಲವೂ ಸಹ ಬೇಕಾಗಿತ್ತು. ಸೊ ಹೀಗೆ ಡಿ.ಕೆ.ಶಿ ಅವರು ರಾಜಕೀಯದ ಎಲ್ಲ ಪುಟಗಳನ್ನು ಓದಿದ್ದಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಮನಿ ಲ್ಯಾಂಡ್ರಿಂಗ್ ಪ್ರಕರಣವು 2017ರಲ್ಲಿ ದಾಖಲಾಗಿದ್ದು, ಆದಾಯಕ್ಕೆ ಮೀರಿದ ಅಥವಾ ಹೆಚ್ಚಿನ ಆದಾಯವನ್ನು ಹೊಂದಿರುವ ಬಗ್ಗೆ ಲಂಚದ ಪ್ರಕರಣ ದಾಖಲಾಗುತ್ತೆ. ಆ ಸಮಯದಲ್ಲಿ ಆದಾಯ ತೆರಿಗೆ ಇಲಾಖೆ ಡಿ.ಕೆ. ಶಿವಕುಮಾರ್ ಹಾಗೂ ಉದ್ಯಮ ವ್ಯವಹಾರ ಸಂಬಂಧಿತರ ವಿರುದ್ಧ ತೆರಿಗೆ ತಪ್ಪಿಸುವ ಆರೋಪದ ಭಾಗವಾಗಿ ದೆಹಲಿಯ ವಿವಿಧ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸುತ್ತೆ. ಇದರಲ್ಲಿ ಇಡಿಯ ದಾಳಿಯೂ ಸಹ ಸೇರಿತ್ತು. ಆದರೆ 2024ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಈ ಕೇಸನ್ನು ವಜಾ ಮಾಡಿ ಆದೇಶವನ್ನು ಗೊಳಿಸುತ್ತೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಕ್ಕಿ ಹಾಕೊಂಡಿದ್ದ ಕೆಲವು ನಾಯಕರು ಇದಕ್ಕೆಲ್ಲ ಸೂತ್ರಧಾರ ಡಿ.ಕೆ. ಶಿವಕುಮಾರ್ ಎಂದು ನೇರವಾಗಿ ಆರೋಪಿಸಿದ್ದರು. ಆದರೆ ಅದಕ್ಕೆ ಈವರೆಗೆ ಯಾವುದೇ ಸಾಕ್ಷ್ಯ ಅವರ ಬಳಿ ಇಲ್ಲ. ರಾಮನಗರ ಜಿಲ್ಲೆಗೆ ಪುನರ್ನಾಮಕರಣ ಮಾಡುವ ಬಗ್ಗೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮತ್ತೆ ಆರೋಪವನ್ನು ಮಾಡ್ತಾರೆ. ಆದರೆ ಇದಕ್ಕೂ ಸಹ ಯಾವುದೇ ಸಾಕ್ಷ್ಯವನ್ನು ಕುಮಾರಸ್ವಾಮಿ ಅವರು ಒದಗಿಸಿಲ್ಲ. ಅವರ ಭಾಷಣ ಒಂದರಲ್ಲಿ ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪವನ್ನ ಮಾಡ್ತಾರೆ. ನಂತರ ಡಿ.ಕೆ. ಶಿವಕುಮಾರ್ ಅವರೇ ಇದರ ಬಗ್ಗೆ ಹೇಳಿಕೆಯನ್ನ ನೀಡಿ, ನಾನು ಆ ರೀತಿ ಹೇಳಿಕೆ ಕೊಟ್ಟಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗುತ್ತೇನೆ ಅನ್ನೋ ಮಾತನಾಡಿ ಅದನ್ನೂ ಸಹ ಟ್ಯಾಕಲ್ ಮಾಡಿದ್ರು. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರ ಸೋಲಿಗೆ ಡಿ.ಕೆ.ಶಿನೇ ಕಾರಣ ಅನ್ನೋ ಆರೋಪ ಸಹ ಇತ್ತು. ಮತ್ತು ಮುಖ್ಯವಾಗಿ ರಾಜ್ಯದಲ್ಲಿ ಅಗತ್ಯ ಮೂಲ ವಸ್ತುಗಳ ಬೆಲೆ ಹೆಚ್ಚಳ ಈಗಾಗಲೇ 2 ಬಾರಿ ನಡೆದಿದೆ. ಇದರಲ್ಲಿ DCM ಡಿ.ಕೆ.ಶಿ ಅವರ ಪಾತ್ರವೂ ಕೂಡ ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಅವರನ್ನು ಪತ್ರಕರ್ತರಾಗಲಿ ಸಾರ್ವಜನಿಕರಾಗಲಿ ಬೆಲೆ ಹೆಚ್ಚಳದ ಬಗ್ಗೆ ಏನೇ ಕೇಳಿದರೂ ಅವರು ಸರ್ಕಾರದ ಪರವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಸಾರ್ವಜನಿಕರ ಪರವಾಗಿ ಹೇಳಿಕೆಗಳನ್ನ ನೀಡುವುದಿಲ್ಲ ಮತ್ತು ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಲ್ಲ ಎಂಬ ಆರೋಪ ಕೂಡ ಮತ್ತೆ ಕೇಳಿ ಬರ್ತಾ ಇದೆ. ಇನ್ನು ಹಲವು ಆರೋಪಗಳು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಇದ್ದರೂ ಅದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಆರೋಪಗಳನ್ನು ಡಿ.ಕೆ.ಶಿ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಅವರ ಧೈರ್ಯ ಮತ್ತು ರಾಜಕೀಯ ಬುದ್ಧಿವಂತಿಕೆ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಡಿ.ಕೆ.ಶಿ ಅವರ ಸಾಧನೆಗಳ ಬಗ್ಗೆ ನೋಡೋದಾದರೆ, ಡಿ.ಕೆ.ಶಿ ಪಕ್ಷವನ್ನು ಸಂಘಟಿಸಿ ಕೆಪಿಸಿಸಿಯ ಅಧ್ಯಕ್ಷರಾಗ್ತಾರೆ. ಆ ಸಮಯ ಸುಲಭ ಇರಲಿಲ್ಲ. ಒಂದು ಕಡೆ ಕರ್ನಾಟಕದ ಕೆಪಿಸಿಸಿಯಲ್ಲಿ ಇವರಿಗೆ ವಿರೋಧಿ ಬಣವಾದರೆ, ಇನ್ನೊಂದು ಕಡೆ ಬಿಜೆಪಿಯ ವಿರೋಧಿಗಳು. ಇವೆರಡನ್ನು ಸರಿದೂಗಿಸಿ ಸಮೀಕರಿಸಿ ಮುನ್ನುಗ್ಗಿದ್ದ ಡಿ.ಕೆ.ಶಿ ಚುನಾವಣಾ ಸಮಯದಲ್ಲಿ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರ್ತಾರೆ. ಬಿಜೆಪಿಯವರು ಮೋದಿ ಮೇನಿಯಾದಿಂದ ನಡೆಯುತ್ತಿದ್ದ ಚುನಾವಣೆಯಲ್ಲಿ ಗೆಲ್ತಾ ಇದ್ರೆ,
ಕೆಲವೊಂದು ಬಾರಿ ಫಲ ನೀಡಿದರೆ, ಆದರೆ ಮೋದಿ ಮೇನಿಯ ನಡುವೆಯೂ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ್ತು ಅತಿ ಅದ್ಭುತವಾದಂಥ ಜಯವನ್ನ ಗಳಿಸುತ್ತೆ. ಇದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಅತಿ ಮುಖ್ಯ. ಹೀಗೆ ಮುಂದಿನ ರಾಷ್ಟ್ರೀಯ ನಾಯಕರ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಂಚೂಣಿಯಲ್ಲಿದ್ದಾರೆ. ಇದು ಒಂದು ಕರ್ನಾಟಕದ ಜನತೆಗೆ ಹೆಮ್ಮೆಯ ಸಂಗತಿ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಎಷ್ಟೋ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎತ್ತಿನ ಹೊಳೆ ಯೋಜನೆಯ ಮೂಲಕ 6 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಮೊದಲ ಹಂತದ ಯೋಜನೆಯನ್ನ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಅನುಷ್ಠಾನವನ್ನಗೊಳಿಸ್ತಾರೆ. ಇವರೇ ಸ್ವತಃ ನೀರಾವರಿ ಸಚಿವರಾಗಿರುವ ಕಾರಣ ಇವರ ಶ್ರಮ ಈ ಯೋಜನೆಯಲ್ಲಿ ಹೆಚ್ಚಿದೆ ಅಂತಾನೆ ಹೇಳಬಹುದು. ಕೆಲವೊಮ್ಮೆ ಅವರ ವಿರುದ್ಧ ಕೆಲವು ರಾಜಕಾರಣಿಗಳು ಮಾತಾಡಿದ್ರೆ, ಅಂದ್ರೆ ಅವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರೆ, ಅವರಿಗೆ ನೇರವಾಗಿ ಸವಾಲಾಕುವ ಡಿ.ಕೆ.ಶಿ ನಿಮ್ಮ ಹತ್ರ ಯಾವ್ದಾದ್ರು ಸಾಕ್ಷಿ ಇದ್ರೆ ಬಿಡುಗಡೆ ಮಾಡಿ ಅಥವಾ ಸುಮ್ಮನೆ ಮಾತಾಡಬೇಡಿ ಎಂದು ನೇರವಾಗಿ ಸವಾಲನ್ನ ಹಾಕ್ತಾರೆ. ಹೀಗೆ ಹೆಚ್ಚು ರಾಜಕಾರಣಿಗಳು ಮಾತಾಡೋಕೆ ಹಿಂಜರಿಯುವ ವಿಷಯಗಳನ್ನ ಡಿ.ಕೆ.ಶಿ ನೇರವಾಗಿ ಮಾತಾಡ್ತಾರೆ. ಹಾಗೆ ಕಣ್ಣ ಮುಂದೆ ಇರುವ ಒಂದು ಉದಾಹರಣೆಯಂತೆ ಇಡೀ ಕಾಂಗ್ರೆಸ್ ಪ್ರಯಾಗರಾಜ್ನಲ್ಲಿ ನಡೆದ ಪುಣ್ಯ ಸ್ನಾನವನ್ನ ವಿರೋಧ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ಫಾರ್ ದ ಫಸ್ಟ್ ಟೈಮ್ ಡಿ.ಕೆ. ಶಿವಕುಮಾರ್ ಪ್ರಯಾಗರಾಜ್ಗೆ ಭೇಟಿಯನ್ನ ನೀಡ್ತಾರೆ. ಅದು ಸಹ ಕುಟುಂಬ ಸಮೇತರಾಗಿ ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಇದರಿಂದ ನಾವು ಏನನ್ನ ಗಮನಿಸಬಹುದು ಅಂದ್ರೆ, ನೀವು ಏನಾದರೂ ಮಾಡಿಕೊಳ್ಳಿ, ನಾನು ಏನು ಮಾಡಬೇಕು ಅದನ್ನೇ ಮಾಡೋದು ಅಂತ ನೇರ ವ್ಯಕ್ತಿತ್ವವನ್ನ ಪ್ರದರ್ಶನವನ್ನ ಮಾಡಿದ್ರು. ನೇರ ನುಡಿ. ಹೀಗೆ ಅವರು ಯಾರಿಗೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಒಂದು ಸಂದೇಶ ಎಲ್ಲರಿಗೂ ರವಾನೆ ಮಾಡದಂತಿದೆ. ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯದಷ್ಟೇ ಉದ್ಯಮ ಕ್ಷೇತ್ರದಲ್ಲೂ ಪ್ರಭಾವವನ್ನು ಹೊಂದಿದ್ದಾರೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಎನ್ನುವ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್ ಬೆಂಗಳೂರಿನಲ್ಲಿದೆ. ಅದರಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಜುಕೇಶನ್ ಅನ್ನ ಪಡಿತಾ ಇದ್ದಾರೆ. ಅದೇ ರೀತಿ ಇನ್ನೂ ಹಲವು ಇಂಗ್ಲಿಷ್ ಸ್ಕೂಲ್ಗಳನ್ನು ಸಹ ಅವರು ನಡೆಸ್ತಾ ಇದ್ದಾರೆ. ಸದ್ಯ ಅವರು 2018ರ ಚುನಾವಣೆಯ ಪ್ರಕಾರ ಒಟ್ಟಾರೆ ಅವರ ಆಸ್ತಿಯ ಮೌಲ್ಯ 840 ಕೋಟಿ ಇದೆ ಎಂದು ಘೋಷಣೆ ಮಾಡಿಕೊಂಡಿದ್ರು. ಆದರೆ 2013ರಲ್ಲಿ ಇವರ ಆಸ್ತಿಯ ಮೌಲ್ಯ 251 ಕೋಟಿ ಇತ್ತು. ಕೇವಲ 5 ವರ್ಷದಲ್ಲಿ ಇವರ ಆಸ್ತಿ 600 ಕೋಟಿ ಅಷ್ಟು ಹೆಚ್ಚಾಗಿದೆ. ಸದ್ಯ ಡಿ.ಕೆ. ಶಿವಕುಮಾರ್ ಅವರು 1,400 ಕೋಟಿ ಆಸ್ತಿಯ ಒಡೆಯನಾಗಿದ್ದಾರೆ. ಭಾರತದಲ್ಲಿ 2ನೇ ಶ್ರೀಮಂತ ರಾಜಕಾರಣಿಯಾಗಿ ಹಾಗೂ ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಅದೇನೇ ಇರಲಿ, ರಾಜಕೀಯದಲ್ಲಿ ನೇರ ಹೋರಾಟಕ್ಕಿಂತ ಬುದ್ಧಿವಂತಿಕೆಯ ಹೋರಾಟ ತುಂಬಾ ಮುಖ್ಯ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಅವರ ಅಗಾಧ ಅನುಭವದಿಂದ ಅದನ್ನ ತಿಳ್ಕೊಂಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಮುಂದಿನ ನಾಯಕರ ಸಾಲಿನಲ್ಲಿ ಮೊದಲು ನಿಲ್ಲುವ ಎಲ್ಲ ಅರ್ಹತೆಯೂ ಸಹ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆ. ಇವರ ಹಠ ಛಲ ಬೆಳೆದು ಬಂದ ಹಾದಿ ಎಲ್ಲ ರೀತಿಯ ಯುವಕರಿಗೆ ಆದರ್ಶವಾಗುವುದರಲ್ಲಿ ಅನುಮಾನವೇ ಇಲ್ಲ. ವೀಕ್ಷಕರೇ, ಇದಾಗಿತ್ತು ಡಿ.ಕೆ. ಶಿವಕುಮಾರ್ ಅವರ ಬಗೆಗಿನ ಒಂದಿಷ್ಟು ಮಾಹಿತಿ. ಮತ್ತೆ ನಿಮಗೆ ಮುಂದಿನ ವಿಚಾರದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.